ಇವತ್ತು ನಾನು ನಿಮಗೆ ಈ ವಿಡಿಯೋದಲ್ಲಿ ಯಾವುದು ಕ್ರೀಮು ಮತ್ತು ಹಾಲನ್ನ ಬಳಸ್ತೇನೆ ತುಂಬಾನೇ ಸಿಂಪಲ್ ಆಗಿ ಟೇಸ್ಟಿಯಾಗಿ ಆರೋಗ್ಯಕರವಾಗಿರುವಂತ ಐಸ್ ಕ್ರೀಮ್ ಅನ್ನು ನಾವು ಯಾವ ರೀತಿ ಮಾಡೋದು ಅಂತ ಇವತ್ತು ಹೇಳಿ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು GNS ಹೋಮ್ ಕುಕಿಂಗ್. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ತುಂಬಾನೇ ಈಸಿಯಾಗಿ ಟೇಸ್ಟಿಯಾಗಿರುವಂತ ಕಲ್ಲಂಗಡಿ ಹಣ್ಣಿನ ಐಸ್ ಕ್ರೀಮ್ ಅನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಈ ಬೇಸಿಗೆಯಲ್ಲಿ ಅಂದ್ರೆ ಎಷ್ಟು ತಂಪಾಗಿರುವಂತದ್ದು, ನೀರು ಕುಡಿದ್ರು ಕೂಡ ಸಾಕಾಗೋದಿಲ್ಲ, ಹಾಗೆ ತಂಪಾಗಿರುವಂತ ಪದಾರ್ಥವನ್ನು ತಿಂದ್ರೂ ಕೂಡ ನಮಗೆ ಸಾಕಾಗೋದಿಲ್ಲ. ಹಾಗಿದ್ದಲ್ಲಿ ನೀವು ಮನೆಯಲ್ಲಿರುವಂತಹ ಹಣ್ಣುಗಳನ್ನ ಬಳಸ್ಬಿಟ್ಟು ಈ ರೀತಿ ಐಸ್ ಕ್ರೀಮ್ ಅನ್ನ ಮಾಡಿಕೊಡಿ. ಮಕ್ಕಳಿಗೂ ತುಂಬಾ ಇಷ್ಟಪಟ್ಟು ತಿಂತಾರೆ, ಹಾಗೆ ನಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಸೊ ಹಾಗಿದ್ರೆ ತಡ ಮಾಡ್ತೀನಿ, ಈ ಕಲ್ಲಂಗಡಿ ಐಸ್ ಕ್ರೀಮ್ ಅನ್ನ ಯಾವ ರೀತಿ ಮಾಡೋದಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಮೊದಲಿಗೆ ನಾನಿಲ್ಲಿ ಕಾಲ್ ಭಾಗದಷ್ಟು ಕಲ್ಲಂಗಡಿ ಹಣ್ಣನ್ನ ತಗೊಂಡಿದ್ದೀನಿ. ಫ್ರೆಂಡ್ಸ್, ನೀವು ಬೀಜವನ್ನ ಬೇಕಂದ್ರೆ ಈಗಲೇನೆ ಸಪರೇಟ್ ಆಗಿ ಮಾಡಬಹುದು. ನಾನಿಲ್ಲಿ ನಂತರ ಬೀಜವನ್ನ ಸಪರೇಟ್ ಆಗಿ ಮಾಡ್ತಾ ಇದ್ದೀನಿ. ಸೊ ಈಗ ನಾವು ಎಲ್ಲ ಕಲ್ಲಂಗಡಿ ಹಣ್ಣನ್ನ ಕಟಿಂಗ್ ಅನ್ನ ಮಾಡಿಬಿಟ್ಟು ಒಂದು ಪಾತ್ರೆಗೆ ಸೇರಿಸ್ಕೋಬೇಕು. ಕೆಲವರು ಇದನ್ನ ಮಿಕ್ಸಿ ಜಾರಿಗೆ ಕೂಡ ಹಾಕ್ತಾರೆ. ಸೊ ಮಿಕ್ಸಿ ಜಾರಿಗೆ ಹಾಕೋದ್ರಿಂದ ಟೇಸ್ಟ್ ಸ್ವಲ್ಪ ಚೇಂಜ್ ಆಗುತ್ತೆ. ನೀವು ಈ ರೀತಿ ಮ್ಯಾಶ್ ಮಾಡಿ ಹಾಕಿ ತುಂಬಾನೇ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಈಗ ನಾನು ಇಲ್ಲಿ ಚೆನ್ನಾಗಿ ಇದನ್ನ ಮ್ಯಾಶ್ ಅನ್ನ ಮಾಡ್ತಾ ಇದ್ದೀನಿ. ಈಗ ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಇಲ್ಲಿ ಮ್ಯಾಶ್ ಆಗಿದೆ ಅಂದ್ಬಿಟ್ಟು. ಈಗ ಇದನ್ನ ಜರಡಿಯನ್ನಾಗಿ ಮಾಡ್ಕೊಳ್ಳೋಣ. ಕೆಲವರು ಇದಕ್ಕೆ ಹಾಲು, ಕ್ರೀಮು ಅಂತ ಪ್ರತಿಯೊಂದನ್ನು ಕೂಡ ಇದಕ್ಕೆ ಹಾಕಿ ಕುಕ್ ಮಾಡಿ ಐಸ್ ಕ್ರೀಮ್ ಅನ್ನ ಕೂಡ ಮಾಡ್ತಾರೆ. ಈಗ ನೋಡ್ತಾ ಇರ್ಬೋದು ಜರಡಿ ಆದ ನಂತರ ನಾನಿಲ್ಲಿ ಬೀಜವನ್ನ ತುಂಬಾನೇ ಸಲೀಸಾಗಿ ಇದನ್ನ ಸಪರೇಟ್ ಆಗಿ ಮಾಡ್ಕೋಬಹುದು. ಈಗ ನೀವು ಇದನ್ನ ಬೇಕಂದ್ರೆ ಒಂದು ಮಿಕ್ಸಿ ಜಾರಲ್ಲಿ ಕೂಡ ಸ್ವಲ್ಪ ಮ್ಯಾಶ್ ಅನ್ನ ಮಾಡ್ಕೋಬಹುದು. ನಾನಿಲ್ಲಿ ಮಿಕ್ಸಿ ಜಾರಲ್ಲಿ ಮ್ಯಾಶ್ ಮಾಡ್ಕೋತಲ್ಲ, ಹಾಗೆ ಡೈರೆಕ್ಟ್ಲಿ ಹಾಕ್ತಾ ಇದ್ದೀನಿ. ಯಾಕಂದ್ರೆ ಇದು ಐಸ್ ಕ್ರೀಮ್ ಅಲ್ಲಿ ಸಣ್ಣ ಸಣ್ಣ ಪೀಸಸ್ ಆಗಿ ತಿನ್ನೋಕೆ ತುಂಬಾನೇ ಚೆನ್ನಾಗಿ ಅನ್ಸುತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಂತರ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇಲ್ಲಿ ಸೇರಿಸ್ತಾ ಇದ್ದೀನಿ. ನಂತರ ಇಲ್ಲಿ ಚಾಟ್ ಮಸಾಲವನ್ನ ಕೂಡ ನಾನು ಸೇರಿಸ್ತಾ ಇದ್ದೀನಿ. ಕೆಲವರು ಇದಕ್ಕೆ ಶುಗರ್ ಅನ್ನ ಕೂಡ ಸೇರಿಸ್ತಾರೆ. ನಿಮ್ಗೆ ಸಿಹಿ ಇಷ್ಟ ಆದ್ರೆ ನೀವು ಶುಗರ್ ಅನ್ನ ಕೂಡ ಸೇರಿಸ್ಕೋಬಹುದು, ಆದ್ರೆ ಸಕ್ಕರೆಗಿಂತ ಉಪ್ಪೇ ಬೆಸ್ಟ್ ಅಂತ ಅನ್ಸುತ್ತೆ. ಸೊ ಈಗ ನಾನು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಂಡು ಈಗ ಐಸ್ ಮೋಲ್ಡ್ಗೆ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಈ ರೀತಿ ನಿಮ್ಮ ಹತ್ರ ಮೋಲ್ಡ್ ಇಲ್ಲಪ್ಪ ಅಂದ್ರೆ ನೀವು ಟೀ ಕುಡಿ ಕಪ್ಪಲ್ಲಿ ಕೂಡ ಇದನ್ನ ಮಾಡ್ಕೋಬಹುದು. ಹೋದ ವಿಡಿಯೋದಲ್ಲಿ ನಾನು ಟೀ ಕುಡಿ ಕಪ್ಪಲ್ಲಿ ಯಾವ ರೀತಿ ನಾವು ಐಸ್ ಕ್ರೀಮ್ ಅನ್ನ ಮಾಡ್ಕೋಬೇಕಂತ ಕೂಡ ತೋರಿಸ್ಕೊಟ್ಟಿದ್ದೀನಿ. ಫ್ರೆಂಡ್ಸ್, ಈಗ ನಾನು ಇದನ್ನ ಫ್ರೀಜರ್ ಅಲ್ಲಿ ಒಂದು 6 ತಾಸುವರೆಗೂ ಸ್ಟೋರ್ ಮಾಡ್ತಾ ಇದ್ದೀನಿ. ಬೇಕಂದ್ರೆ ನೀವು ಓವರ್ ನೈಟ್ ಕೂಡ ಇದನ್ನ ಸ್ಟೋರ್ ಅನ್ನ ಮಾಡಬಹುದು. ಇಲ್ಲಿ ಕಾಲ್ ಭಾಗ ಆದಷ್ಟು ಕಲ್ಲಂಗಡಿಯಲ್ಲಿ ಕೇವಲ ಒಬ್ರು ಅಥವಾ ಇಬ್ರು ಮಾತ್ರ ತಿನ್ಕೋಬಹುದು. ಆದ್ರೆ ನೀವು ಈ ರೀತಿ ಐಸ್ ಕ್ರೀಮ್ ಮಾಡಿ ಒಂದು 6 ರಿಂದ 7 ಜನವರೆಗೂ ನೀವು ತಿನ್ಕೋಬಹುದು. ಈಗ ನಾನಿಲ್ಲಿ ನೆಕ್ಸ್ಟ್ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ನಮ್ದು ಇಲ್ಲಿ ಕಲ್ಲಂಗಡಿದ ಐಸ್ ಕ್ರೀಮ್ ರೆಡಿ ಆಗಿದೆ ಅಂದ್ಬಿಟ್ಟು. ಫ್ರೆಂಡ್ಸ್, ಈ ರೀತಿ ಮಕ್ಕಳು ಸ್ಕೂಲಿಂದ ಬಂದ ಮೇಲೆ ಬಿಸಿಲಲ್ಲಿ ಈ ರೀತಿ ಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ. ತುಂಬಾನೇ ಟೇಸ್ಟಿಯಾಗಿ ಕೂಡ ಇದೆ ಫ್ರೆಂಡ್ಸ್. ಇದು ಮಿಸ್ ಮಾಡ್ದೇನೆ ಒಂದ್ಸತಿ ಆದ್ರೂ ಈ ರೆಸಿಪಿಯನ್ನ ಈ ಬೇಸಿಗೆಯಲ್ಲಿ ಟ್ರೈ ಮಾಡಿ ನಂತರ ನನಗೆ ಕಮೆಂಟ್ ಅನ್ನ ಹಾಕೋದನ್ನ ಮರಿಬೇಡಿ ಫ್ರೆಂಡ್ಸ್. ನೀವು ಕಮೆಂಟ್ ಹಾಕೋದ್ರಿಂದ ನನಗೆ ಇನ್ನೊಂದು ವಿಡಿಯೋ ಮಾಡ್ಬೇಕನ್ನೋದು ಆಸೆ ಕೂಡ ಉಂಟಾಗತ್ತೆ. ಈಗ ನನ್ನ ಮಗ ಕೂಡ ತುಂಬಾನೇ ಖುಷಿ ಪಡ್ತಾನೆ ಈ ಐಸ್ ಕ್ರೀಮ್ ಅನ್ನ ನೋಡ್ಬಿಟ್ಟು. ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ, ಯೂಸ್ಫುಲ್ ಅನ್ಸಿದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಅನ್ನು ಆಲ್ ಅಂತ ಪ್ರೆಸ್ ಮಾಡಿ. ನಾನು ಮಾಡ್ತಾ ಇರುವಂತ ಪ್ರತಿ ಒಂದು ವಿಡಿಯೋನು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಈ ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ನೋಡೋದಲ್ಲ, ನನ್ನ ಮಗನ್ ಕೂಡ ಐಸ್ ಕ್ರೀಮ್ ಕೊಟ್ಟ ತಕ್ಷಣ ಎಷ್ಟು ಖುಷಿ ಆಗದ ಅಂತ. ಸೊ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಕ್ಕಳಿಗೆ ಮಾಡಿಕೊಡಿ, ತುಂಬಾನೇ ಖುಷಿ ಪಡ್ತಾರೆ.